ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಓಷನ್ ಗರ್ಲ್ಸ್ ಜೈ ಶ್ರೀರಾಮ್. ಸೊ ಈಗ ಟೈಮ್ 6:23. ಸೊ ನಾವು ಬಸ್ಸಲ್ಲಿ ನಿನ್ನೆ ರಾತ್ರಿ 12 ಗಂಟೆಗೆ ಅಲ್ಲಿ ರಾಮ ಮಂದಿರ ಎಲ್ಲ ಮುಗಿಸಿ ಈಗ ಪ್ರಯಾಗ್ರಾಜಿಗೆ ಬಂದಿದ್ದೇವೆ. ಸೊ ಇಲ್ಲಿಗ ಇಲ್ಲಿ ನೋಡಿ, ಇಲ್ಲಿಗ 6:00ವರೆಗೆ ಫುಲ್ಲು ಮಂಜು ಕಾಣೋದಿಲ್ಲ. ಸೊ ಇಲ್ಲಿ ಪಿಕಪ್ ಎಲ್ಲ ಇದೆ. ಇಲ್ಲಿಂದ ಪಿಕಪ್ಪಲ್ಲಿ ಹೋಗಿ ಆಮೇಲೆ ಅಂತಂದು ನೋಡಬೇಕಷ್ಟೆ. ಈ ಪಿಕಪ್ಪಲ್ಲಿ ನಾವು ಹೋಗ್ತಾ ಇರೋದು. ಸೊ ಹೋಗುವ. ಸರಿ. ಸೊ ಅಲ್ಲಿಂದ ಬಸ್ಸಲ್ಲಿ ಬಂದೆವು ಇಲ್ಲಿಗೆ. ಇಲ್ಲಿಂದ KSRTC ಇಲ್ಲಿಯದ್ದೇ UPಯದ್ದೇ ಬಸ್ ಇದೆ. ಅದು ಯಾಕಂತ ಹೇಳಿದರೆ ಅವರು ಮೋಸ ಮಾಡೋದಂತೆ ಪಿಕಪ್ಪಿನವರು. ಒಂದೊಂದು ಹೆಡ್ಡಿಗೆ 100 ರೂಪಾಯಿ ತಗೊಂಡು ಮೋಸ ಮಾಡೋದಂತ ಹೇಳಿ ಅವರ ಕನ್ನಟಿಯನ್ನು ಹೊಡೆದಾಕಿದ್ದು ಪೊಲೀಸರು ಬಂದು. ಆಮೇಲೆ ಈ ಬಸ್ಸಿಗೆ 10 ರೂಪಾಯಿ ಚಾರ್ಜ್ ಅಂತೆ. ಸೊ ಹಾಗೆಲ್ಲ ಇದ್ದ ಕಾರಣ ಪೊಲೀಸರು ಹಾಗೆ ಮಾಡಿದರು. ಸೊ ಸೂರ್ಯ ದೇವರು ಮೇಲೆಗೆ ಬರ್ತಾ ಇದ್ದಾರೆ ಆ ಯಾಗದಲ್ಲಿ. ಓಕೆ, ಹೋಗುವ. ನೋಡಿ ಹೀಗಿರೋ ಬಸ್ಸು. ಸಾಲು ಬರ್ತಾ ಉಂಟು. ಫುಲ್ಲು ಗೌರ್ಮೆಂಟ್ ಬಸ್ ಇದೆ. ಖಾಲಿ ಡೀಸೆಲ್ ಬಸ್ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಬಸ್ ಕೂಡ ಇದೆ ಇಲ್ಲಿ. कितना तो चला हमारे आने बाद. ಸೊ ಇನ್ನು ಇಲ್ಲಿಂದ 7 ಕಿಲೋಮೀಟ್ರ್ ಇದೆ. ಈಗ ಬಸ್ಸಿಂದ ಇಳಿದೆವು ನಾವು. ಇಲ್ಲಿಂದ 7 ಕಿಲೋಮೀಟ್ರ್ ಹೋಗಿ ನೋಡಬೇಕು ಹೇಗಾಗ್ತದೆ ಎಲ್ಲಿಗೆ. ಸೊ ಅಲ್ಲಿಂದ ಈ ರಿಕ್ಷಾದಲ್ಲಿ ಬಂದೆವು ನಾವು. ಸೊ ಈ ರಿಕ್ಷಾದಲ್ಲಿ ಒಬ್ಬನಿಗೆ 55 ರೂಪಾಯಿ ತಗೊಂಡ್ರು. ಸೊ ಇನ್ನೂ ಸಂಗಮದ ಕಡೆಗೆ ಹೋಗೋದು. ಅಲ್ಲಿ ಮುಂದೆ ಒಂದು 2 ಕಿಲೋಮೀಟ್ರ್ ಉಂಟು, ನಡಿಬೇಕು ಸ್ವಲ್ಪ. ನಡೆದಾದ ನಂತರ ತ್ರಿವೇಣಿ ಸಂಗಮ ಸಿಗ್ತದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಸೊ ಬನ್ನಿ ಹೋಗುವ. ಸೊ ಈಗ ನಡೆದು ಸಂಗಮ ದ್ವಾರದ ಹತ್ತಿರಕ್ಕೆ ಬಂದೆ. ಈಗ ಟೈಮ್ 9:53, 10 ಗಂಟೆ. ಸಾಗರ ಎಲ್ಲಿಂದ. ಸೊ ಇಲ್ಲಿಗ ಮೊನ್ನೆ ಸಾಧುಗಳು ಇದ್ದ ಜಾಗ ಅದು, ಕಾಡುಗಳು ಅಂತ. ಸೊ ಆಮೇಲೆ ಈಗ ಕಾಶ್ಯಪ, ಅದು ಕಚ್ಚಪ್ಪ ಅಂತ ಕೊಟ್ಟಿದ್ದಾರೆ. ಸೊ ಕಾಶ್ಯಪ ದ್ವಾರ ಆದ ನಂತರ ಈಗ ನಂದಿ ದ್ವಾರ ಇಲ್ಲಿ ನೆಕ್ಸ್ಟ್. ಸೊ ಇಲ್ಲಿ ತುಂಬ ಧೂಳೆಲ್ಲ ಬರ್ತಾ ಉಂಟು. ನಡೆದೆಲ್ಲ ಎಲ್ಲ ಕೊಯ್ಗೆ ಮರಳು ಇದೆ, ಚಿಕ್ಕ. ಸೊ ಹೋಗ್ತಾ ಇದ್ದೇವೆ ಇನ್ನೂ ಸಹ, ನೋಡಬೇಕು ಎಲ್ಲಿಗೆ.
ಹೆಲಿಕಾಪ್ಟರ್ಸ್ ಇದೆ. ಸೊ ಹಾಗೆ ಎಲ್ಲಿ ನೋಡಿದರೆ ಜನಗಳೇ. ನಂದಿ ದ್ವಾರದ ಒಳಗಡೆ ಹೋಗ್ತಾ ಇದ್ದೇವೆ ಈಗ. ಸೊ ಇನ್ನೂ ಸಹ ನಾವು ತಲುಪಲಿಲ್ಲ, ನಡೀತಾ ಇದ್ದೇವೆ. ಸೊ ನೋಡುವಷ್ಟೇ ಸಣ್ಣ ಬ್ಯಾಗಿನ ಬೇಡ. ನಾರಾಯಣ ಹೋಗ್ತಾ ಇದ್ದೇವೆ. ಸೊ ಈಗ ಟೈಮ್ 9:11. ನಾವು ಇಷ್ಟು 6:15 ಆಗಿ ಹೇಳಿದ್ದು. ಅಲ್ಲಿಗೆ ಬಸ್ಸಲ್ಲಿ ಇಳಿದು ಆ ನಂತರ ಇದೆ ರಿಕ್ಷಾ, ಆಮೇಲೆ ನಡ್ಕೊಂಡೆಲ್ಲ ಬಂದು ಈಗ 9 ಗಂಟೆ ಆಗಿದೆ. ಇನ್ನು ನೋಡಬೇಕು ಎಷ್ಟು ದೂರ ಉಂಟಂತ. ಸೊ ಹೋಗುವ. ಸೊ ಈಗ ಸಂಗಮ್ ಘಾಟ್ ಹತ್ರಕ್ಕೆ ಬಂದೆವು ನಾವು. ನೋಡಿ ಅಲ್ಲಿ ಗೋಟಿ ಹತ್ತಿ ನೋಡುವ. ಇನ್ನೂ ಸಹ ಹೋಗ್ತಾ ಇದೆ. ಇನ್ನೂ ಸಹ ನಾವು ನಡೀತಾ ಇದ್ದೇವೆ. ಬೋಟಲ್ಲಿ ಹೋಗ್ಬೇಕಂತ ಬೋಟಲ್ಲಿ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಬೇಕಂತ ಒಂದು ನಿರೀಕ್ಷೆ. ಹಾಗಾಗಿ ಹೋಗ್ತಾ ಇದ್ದೇವೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ದಾರಿಯಲ್ಲಿ.
ಒಮ್ಮೆ ಆಚೆ ಹೋಗಬೇಕು, ಒಮ್ಮೆ ಈಚೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೇವೆ. ಈಗ ನೋಡಿ ನಮ್ಮ ಬಾವುಟ. ಸೊ ಓಕೆ ಹೋಗು. ಸೊ ಫೈನಲ್ ಆಗಿ ಇಷ್ಟು ನಡೆದು ಈಗ ಟೈಮು 12:30. ಸೊ 6:30 ಬಂದಿದ್ದೇವೆ. ಇಷ್ಟೊತ್ತು ನಡ್ಕೊಂಡೇ ಇದ್ದು. ಸೊ ಈಗ ನಡೆದು ನಾವು ಬೋಟ್ ಹತ್ರಕ್ಕೆ ಬಂದೆವು. ಇನ್ನು ಬೋಟ್ ಸಿಗ್ತದೆ ಗೊತ್ತಿಲ್ಲ, ಮುಂದಿನ ಕಥೆ ಎಂತಂತವೇ ಗೊತ್ತಿಲ್ಲ. ಅಲ್ಲಿ ಅವರು ಗೌರ್ಮೆಂಟ್ ಅವರು ಸಂಗಮ ಘಾಟ್ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಸಂಗಮ ಇಲ್ಲ ಕಾಣ್ತದೆ. ಈ ಬೋಟಲ್ಲಿ ಹೋಗಿ ಅಲ್ಲಿರುವ ಜಾಗದಲ್ಲಿ ಸಂಗಮ ಇರೋದು ಕಾಣ್ತದೆ. ಸೊ ನೋಡಬೇಕು. ಸೊ ಹೋಗುವ, ಇನ್ನೆಷ್ಟು ಹೊತ್ತು ಆಗ್ತದೆ ಅಂತ ಗೊತ್ತಿಲ್ಲ. ಸೊ ನೋಡಬೇಕು. ಸೊ ಬೋಟಿಗೆ ಹತ್ತಿದೆವು. ಸೊ ಇಷ್ಟೊತ್ತು ಬೋಟ್ ಸಿಕ್ಕಿರಲಿಲ್ಲ. ಸೊ ಹೇಳ್ತಾರೆ 5,000, 3,000, 2,000, 1,000, 500 ಹೀಗೆಲ್ಲ ಹೇಳ್ತಾರೆ. ಸೊ ನಾವು ಮಾತಾಡಿದಾಗೆ ಬರ್ತದೆ ರೇಟು. ಸೊ ಈಗ ಹೋಗ್ತಾ ಇದ್ದೇವೆ ಸಂಗಮಕ್ಕೆ. ಹಾಗೆ ಹೌದು. ಹೆಲಿಕಾಪ್ಟರ್ ಸೌಂಡ್ ಸುಮಾರು ಹೋಗ್ತಾ ಇದೆ ಆಗದಿಂದ. ಸೊ ಟೈಮ್ ಹೆಚ್ಚಾದಾಗೆ ಸುಲಿಗೆ ಮಾಡೋದು ಜಾಸ್ತಿ ಅವರು ಮತ್ತೆಂದೆಲ್ಲ. ಅದಕ್ಕೆ ಸೊ 144 ವರ್ಷಕ್ಕೊಮ್ಮೆ ಬರುವಂತಹ ಈ ಕುಂಭಮೇಳದಲ್ಲಿ ನಮಗೆ ಈಗ ಒಂದು ತೀರ್ಥ ಸ್ನಾನ ಮಾಡುವ ಭಾಗ್ಯ ಬಂದಿದೆ. ಸೊ ಎಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು ತೀರ್ಥ ಸ್ನಾನ ಮಾಡ್ತೇನೆ. ಸೊ ಜೈ ಶ್ರೀರಾಮ್. ನೋಡಿ ಇದೊಂದು ಉದ್ದ ಬ್ರಿಡ್ಜ್, ಇಲ್ಲಿಂದ ಅಲ್ಲಿವರೆಗೆ. ಸೊ ನಡೆದು ಸಾಕಾಗಿ ಹೋಯ್ತು ಅಂತ ಮಾಡೋದು. ಹೋಗ್ಬೇಕಲ್ಲ. भजले राम नाम सुख धाम, भजले राम नाम सुख धाम, भजले राम नाम सुख धाम. ಹಾಂ ಇಲ್ಲೇ. ಸೊ ಸುಮಾರು ಬಂದ ನಂತರ ಈಗ ಬಂದೆವು. ಆಗ 12:30 ಆಯಿತು. ಸೊ ಇನ್ನೀಗ ತೀರ್ಥ ಸ್ನಾನ ಮಾಡೋ ಸಮಯ. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಪ್ರಯಾಗರಾಜಲ್ಲಿ ನಮಗೊಂದು ತೀರ್ಥ ಸ್ನಾನ ಮಾಡುವ ಭಾಗ್ಯ ಬಂದಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹರ ಹರ ಗಂಗಾ. ಹರ ಹರ ಮಹಾದೇವ. ಇನ್ನೊಂದರಿ ಹರ ಹರ ಮಹಾದೇವ. सुख धाम, भजले राम नाम सुख धाम, भजले राम नाम सुख धाम. तेरा पूरन हो सब काम, तेरा पूरन हो सब काम, भजले राम नाम सुख धाम, भजले राम नाम सुख धाम. ಸೊ ಗಾಯ್ಸ್, ಸಂಗಮದಲ್ಲಿ ಈಗ ಇಲ್ಲಿ ತೀರ್ಥ ಸ್ನಾನ ಆಯಿತು. ಸೊ ತುಂಬ ರಶ್ ಇದೆ.
ಅಷ್ಟು ಬೇಗ ಗೊತ್ತಾಗೋದಿಲ್ಲ ನನಗೆ ಯಾವುದು ಅಂತ. ಸೊ ಅದನ್ನು ಕರೆಕ್ಟಾಗಿ ನೋಡಬೇಕಾದ್ರೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು. ಇದು ಯಾವ ಸಂಗಮ ಎಲ್ಲಿ ಅಂದರೆ ಕೂಡ್ತದೆ ಅಂತ ಕರೆಕ್ಟಾಗಿ ನೋಡಬೇಕು. ಸೊ ಅದೇ ಎಲ್ಲ ತೀರ್ಥ ಸ್ನಾನ ಮಾಡ್ತಾ ಇದ್ದೇವೆ. ಸೊ ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಈಗ ಪುನಃ ರಿಟರ್ನ್ ಹೋಗ್ತಾ ಇದ್ದೇವೆ ನಾವು. ಬಂದ ದೋಣಿಯಲ್ಲಿ ರಿಟರ್ನ್. ಸಾಧುಗೆಲ್ಲ ಹೋಯ್ದು, ಅದು ಪರ್ವ ದಿನದಲ್ಲಿ ಮಾತ್ರ ಹೋಗ್ತದೆ. ಬಕ್ಕು ಸೊ ಅಲ್ಲಿಂದ ಇಲ್ಲಿವರೆಗೆ ಪುನಃ ರಿಟರ್ನ್ ಬೋಟಾಗಿ ಬಿಟ್ಟರು. ಸೊ ಇಲ್ಲಿ ನೋಡಿ, ಮಧ್ಯಾಹ್ನದ ಬಿಸಿಲಿಗೆ ಸುಸ್ತಾಗಿ, ಆದರೆ ಒಂದೆಂತ ಅಂತ ಹೇಳಿದರೆ ನಮಗೆ ಅಮೃತ ಸ್ನಾನ ಸಿಕ್ಕಿತಲ್ಲ, ಅಷ್ಟೊಂದು ಸಮಾಧಾನ. ಇಲ್ಲೆಲ್ಲ ವ್ಯೂ ನೋಡಿ. ಸೊ ಗೈಸ್, ವಾಯ್ಸ್ ಎಷ್ಟು ಕೇಳ್ತಾ ಇದೆ ಅಂತ ಗೊತ್ತಿಲ್ಲ, ಆದರೆ ಎಂತ ಅಂತಂದರೆ ಸೊ ಈ ಮಹಾಕುಂಭದ ವ್ಲಾಗ್ ಇದು. ಸೊ ಅರೇಂಜ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಅಂದರೆ ಆ ಕ್ಲಿಪ್ಪು ಯಾವುದು ಅಂತ ಅಂದರೆ ಒಂದಾದಮೇಲೆ ಒಂದೇ ಫಿಕ್ಸ್ ಮಾಡಬೇಕಲ್ಲ, ಸ್ವಲ್ಪ ಕಷ್ಟ ಆಗಿದೆ. ಸ್ವಲ್ಪ ಎಲ್ಲಿಯಾದರೂ ಆರ್ಡರ್ ಸರಿಯಾಗಿಲ್ಲದಿದ್ದರೆ ಕಮೆಂಟ್ ಮಾಡಿ, ನನಗೆ ಅಷ್ಟು ಗೊತ್ತಾಗಲಿಲ್ಲ. ಸೊ ಆದಮೇಲೆ ಅಲ್ಲಿ ಮಹಾಕುಂಭ ಸ್ನಾನ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗಿದೆ, ಅದು ವೀಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಸುಮಾರು ನಡೆದಿದ್ದೇವೆ. ಆಮೇಲೆ ನನಗೆ ಅಷ್ಟು ಹುಷಾರಿರಲಿಲ್ಲ, ಅಂದರೆ ಜ್ವರ ಎಲ್ಲ ಬಂದುಕೊಂಡಿತ್ತು. ಆಮೇಲೆ ಅಮ್ಮನಿಗೆ ಇದು ಮೊಣಕಾಲು ನೋವಿತ್ತು. ಸೊ ಆದರೂ ಸಹ ನನ್ನಿಂದ ಫಾಸ್ಟ್ ಇದ್ದರು ಅವರು. ಸೊ ಅದೇ ಆದರೂ ಸಹ ಒಂದು ಸಂಗಮದಲ್ಲಿ ಸ್ನಾನ ಮಾಡುವ ಭಾಗ್ಯ, ಹಾಗೆ ನಿಮ್ಮ ಸಪೋರ್ಟ್ ಎಲ್ಲ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಆದಷ್ಟು ಶೀಘ್ರದಲ್ಲಿ ನೆಕ್ಸ್ಟ್ ವ್ಲಾಗ್ ಬರ್ತದೆ, ಅಂದರೆ ಡೈಲಿ ವ್ಲಾಗ್ ಬರ್ತದೆ. ಸೊ ಕಾಯ್ತಾ ಇರಿ. ಸ್ಟೇ ಕೇರ್ ಆ್ಯಂಡ್ ಬಾಯ್.